ಸಿಗರೇಟ್ ಸೇದೋರ್ಗೆ ತಂಬಾಕ್ ತಿನ್ನೋರ್ಗೆ ಒಂದು ಒಳ್ಳೆ ಸುದ್ದಿ ಇದೆ. ತಿನ್ಬೇಕಾ ಸಿಗರೇಟ್ ಸೇದೋದ್ ಬಿಡ್ಬೇಕಾ ಅನ್ನೋದನ್ನ ವಿಡಿಯೋ ಎಂಡ್ ಅಲ್ಲಿ ನೋಡಿ ನೀವೇ ಡಿಸೈಡ್ ಮಾಡಿ. ಇವತ್ತು ಮೇ 31 ಇದನ್ನ ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತ ಆಚರಣೆ ಮಾಡ್ತೀವಿ. ಅಂದ್ರೆ ತಂಬಾಕು ರಹಿತ ದಿನ ಅಂತ ಆಚರಣೆ ಮಾಡಲಾಗುತ್ತೆ. WHO ಪ್ರಕಾರ ಪ್ರಪಂಚದಲ್ಲಿ 8 ಮಿಲಿಯನ್ ಅಂದ್ರೆ 80 ಲಕ್ಷ ಜನ ಪ್ರತಿ ವರ್ಷ ಈ ತಂಬಾಕು ಸೇವನೆ ಮತ್ತೆ ಸಿಗರೇಟ್ ಸೇದೋದ್ರಿಂದ ಸಾಯ್ತಾರೆ. ಅದೇ ರೀತಿ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಕೂಡ 13.5 ಲಕ್ಷ ಜನ ಈ ತಂಬಾಕು ಮತ್ತೆ ಸಿಗರೇಟ್ ಸೇವನೆಯಿಂದ ಸಾಯ್ತಾ ಇದ್ದಾರೆ. ನೋಡಿ, ಈ ಸಿಗರೇಟ್ ಯಾರು ಸೇಗ್ತಾರಲ್ಲ, ಈ ಹುಗಿ ಬರ್ದಿತ್ತಲ್ಲ, ಇಂಥ ವಸ್ತುಗಳಲ್ಲಿ 69 ರೀತಿಯಾದ ಕ್ಯಾನ್ಸರ್ ಅನ್ನ ಬರುವಂತಹ ರಾಸಾಯನಿಕ ಪದಾರ್ಥಗಳು ಈ ಸ್ಮೋಕಿಂಗ್ ಅಲ್ಲಿ ಇರುತ್ತೆ, ಸಿಗರೇಟ್ ಅಲ್ಲಿ ಇರುತ್ತೆ. ತಂಬಾಕು ಸೇವನೆ ಮಾಡ್ತಾರಲ್ಲ, ಸ್ಪೆಷಲಿ ಗುಟ್ಕಾ, ಚೆನಿಕೆನಿ, ಈ ಜರ್ದಾ, ಅದರಲ್ಲಿ ಏನಾಗುತ್ತೆ 28 ರೀತಿಯಾದ ಕ್ಯಾನ್ಸರಸ್ ಕಾರಕ ಪದಾರ್ಥಗಳು ಇದರಲ್ಲಿದೆ. ತಂಬಾಕು ಸೇವನೆಯಿಂದ ಇಷ್ಟೆಲ್ಲಾ ಕ್ಯಾನ್ಸರ್ಗಳು ಬರುತ್ತೆ. ಅದು ನಿಮ್ಮ ಹಾರ್ಟ್ ಹೆಲ್ತ್ ಅನ್ನ ಹಾಳು ಮಾಡುತ್ತೆ, ನಿಮ್ಮ ಲಂಗ್ಸು, ನಿಮ್ಮ ಇಡೀ ಬ್ರೈನು, ಇಡೀ ಶರೀರವನ್ನು ಹಾಳು ಮಾಡುತ್ತೆ. ಇದನ್ನ ತಿನ್ಬೇಕು, ತಿನ್ಬಾರ್ದು, ಬಿಡ್ಬೇಕು ಅನ್ನೋದನ್ನ ಈ ವಿಡಿಯೋ ನೋಡಿ ಡಿಸೈಡ್ ಮಾಡಿ. ಬಟ್ ಸ್ಮೋಕಿಂಗ್ ಮಾಡ್ತೀರಾ, ತಂಬಾಕು ತಿಂತೀರಾ ಅಂದ್ರೆ ಕ್ಯಾನ್ಸರ್ ಬರೋದು ಖಂಡಿತ. ನಿಮ್ಮ ಆರೋಗ್ಯ ಮತ್ತೆ ನಿಮ್ಮ ಕುಟುಂಬದ ಆರೋಗ್ಯ ಬೇಕಾ? ಹಾಗಾದ್ರೆ ಈ ತಂಬಾಕು ರಹಿತ ದಿನದಿಂದ ತಂಬಾಕನ್ನ ಬಿಟ್ಟು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ.